ಹಾಯ್ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ವೀಕೆಂಡ್ ಆದ್ದರಿಂದ ಇವತ್ತು ಹೋಟ್ಲು ಫುಲ್ ಬ್ಯುಸಿ ಇರುತ್ತೆ. ಸೊ ಹೋಟ್ಲಿಗೆ ಹೊರಟೆ ಈಗ ಹೋಟ್ಲಲ್ಲಿ ಎಂತೆಲ್ಲ ಅಂತ ಸಣ್ಣ ಸಣ್ಣ ಕ್ಲಿಪ್ ಮಾಡಿದೆ, ಕಣ್ಕಪ್ಪ ಬನ್ನಿ. ಹಾಯ್ ಗಾಯ್ಸ್, ಗಂಟೆ 12 ಅವರು ಇನ್ನೂ ತಿಂಡಿ ಇಲ್ಲ ಮಾರೆ. ಈಗ ತಿಂಡಿ ಮಾಡ್ಕೊ. ಹೋಟ್ಲು ಕತೆ ಹಿಂಗೆ ಕಂಡ್ರೆ ಹೋಟ್ಲು ಬ್ಯುಸಿ ಇರುತ್ತಂತೆ. ವೀಡಿಯೋದಲ್ಲಿ ಜನನೇ ಇರೋದಿಲ್ಲ ಅನ್ಕೊಂಡ್ಬೇಡಿ. ಅಂದರೆ ಜನ ಇದ್ದಾಗಲ್ಲ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಒಬ್ಬೊಬ್ರು ಅರ್ಜೆಂಟಲ್ಲಿ ಇರ್ತಾರೆ. ಸೊ ಅದು ಖಾಲಿ ಫ್ರೀ ಇದ್ದಾಗ 2 ಮಿನಿಟ್ಸ್ ಎಲ್ಲ ಪಟ ಪಟ ಒಂದೊಂದು ಕ್ಲಿಪ್ಸ್ ಮಾಡ್ಕೊಂಬ ಅಜ್ಜ ಕಾಣಿ ಕೆಲಸ ಮಾಡಿ ಬಿಸಿಲಿಗೆ ಒಳಗೆ ಕೂತಲ್ಲೇ ನಿದ್ರೆ ಬತ್ತಿತ್ತು ಅಜ್ಜಂಗೆ. ಮತ್ತು ನಾನು ಯಾವತ್ತು ಹೋಟ್ಲಿಗೆ ಹೋತೆ ಅವತ್ತೆಲ್ಲ ಜಾಸ್ತಿ ಎಂತ ಹೇಳೋಕ್ಕಾಗ್ತಿಲ್ಲ. ವೀಡಿಯೋದಲ್ಲಿ ಎಂತ ಹೇಳೋದು, ಹೋಟ್ಲಲ್ಲಿ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ. ನೀವೆಂಥವ್ರು ಕಮೆಂಟ್ ಹಾಕಿ ಕೇಂದ್ರೆ ನೀರು ದೋಸೆ ಬಗ್ಗೆ ಅಥವಾ ಎಂಥವ್ರು ಫುಡ್ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಹಾಕ್ಲಕ್ಕ. ಸಂಜೆ ಸ್ವಲ್ಪ ಗಿರಾಕಿ ಡಲ್ ಇತ್ತ. ಸೊ ಅಣ್ಣ ಹಿಂಗೆ ಮಾವಿನಕಾಯಿ ತಂದಿದ್ರ, ಅದನ್ನ ಹಿಂಗೆ ಕಟ್ ಮಾಡಿ ಸ್ವಲ್ಪ ಖಾರ ಪುಡಿ ಏಕ ತಿಂದದ್ದೀಗ ಹಿಂಗೆ. ಮತ್ತೊಂದು ವಿಷಯ ಅಂತಪ್ಪ ಅಂದರೆ, ನಾನು ಮೊನ್ನೆ ವೀಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ. ಇವತ್ತಿಂದ ಡೈಲಿ ಕಂಟೆಂಟ್ ಮಾಡ್ತೆ, ಮಿಸ್ ಆಯ್ತು 2 ದಿನ, ಸಾರಿ ಅಂದ್ಕೊಂಡು. ಅದಾದಮೇಲೆ ಮತ್ತೆ ಕಂಟಿನ್ಯೂ 4 ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಸಡನ್ನಾಗಿ ಊರಿಗೆ ಹೋಯ್ಕತ್ತು, ವಾಪಸ್ ಬರ್ಕತ್ತು, ಕೆಲಸ ಮಾಡ್ತಾ ಇರ್ತನ. ಸೊ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ನಾ ಎಂತ ಮಾಡ್ತೆ ಅದನ್ನ ವೀಡಿಯೋ ಮಾಡು ಅಂದರೆ ಅದು ನಿಮ್ಗೆ ಅರ್ಥ ಆಗೋದಿಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ಇನ್ನು ಡೈಲಿ ಕಂಟೆಂಟ್ ಹಾಕ್ತೆ, ಡೈಲಿ ಎಷ್ಟಾದಷ್ಟು ವೀಡಿಯೋ ಮಾಡಿ ಹಾಕ್ತೆ. ಹಿಂಗೆ ಸಪೋರ್ಟ್ ಮಾಡಿ ಅಷ್ಟೇ. ಬತ್ತೇಕ ಬಾಯ್ ಬಾಯ್. ಬೇಜಾರಾಗಿದ್ದರೆ ಸಾರಿ.